ಗುರುಗಳೇ, ಇವತ್ತು ಯಾವ ಸುಕ್ಷೇತ್ರದ ಬಗ್ಗೆ ತಿಳಿಸ್ತಾ ಇದ್ದೀರಾ ಗುರುಗಳೇ? ಇವತ್ತು ಗುರುವಾರ ಅಲ್ವಾ? ಹೌದು. ಹೆಚ್ಚಾಗಿ ನಾವು ಪ್ರತಿ ಸಂದರ್ಭದಲ್ಲೂ ಗುರುವಾರ ದಿವಸ ಯಾರಾದರೂ ಒಬ್ಬರು ವಿಭೂತಿ ಪುರುಷರ ಬಗ್ಗೆನೇ ತಿಳ್ಕೊಳ್ಳೋದು ಸತ್ಯ. ಇವತ್ತಿನ ನಮ್ಮ ಈ ಒಂದು ಕ್ಷೇತ್ರ ಮಹಿಮೆ ವಿಭಾಗದ ವಿಭೂತಿ ಪುರುಷರ ಒಂದು ವಿಚಾರವನ್ನು ನಾವು ನೋಡ್ತಾ ಇದ್ದೇವಲ್ಲ. ಈ ವೆಂಕಟಾಚಲ ಅವಧೂತರ ಜೀವನದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳನ್ನು ನಾವು ಅವಲೋಕನ ಮಾಡೋಣ. ಆಮೇಲೆ ಅವರ ಜನ್ಮ ವೃತ್ತಾಂತ ಇತ್ಯಾದಿಗಳ ವಿಚಾರಕ್ಕೆ ಬರೋಣ. ವೆಂಕಟಾಚಲ ಅವಧೂತರು ಒಂದು ಸಾರಿ ತಮ್ಮ ಸಖರಾಯ ಪಟ್ಟಣ ಅಂತ ಕರೀತಾರೆ ಅದನ್ನ. ಅದು ಸಕ್ರೆ ಪಟ್ಟಣ ಅಂತಲೂ ವಾಡಿಕೆಯಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಇರ್ತಕ್ಕಂಥದ್ದು ವಾಸ್ತವಾಂಶ. ಅದು ಸಕ್ರೆ ಪಟ್ಟಣವೋ ಸಖರಾಯ ಪಟ್ಟಣವೋ ಗೊತ್ತಿಲ್ಲ, ಇರಲಿ. ಅಂತೂ ಭಕ್ತರ ಪಾಲಿಗಂತೂ ಸಕ್ರೆ ಪಟ್ಟಣ, ಅದರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಅಲ್ಲಿದ್ದಂಥ ಸಂದರ್ಭದಲ್ಲಿ ತಂದೆಯಾದಂಥ ಶ್ರೀನಿವಾಸ ರಾಯರು ಕೋಮಾರನಹಳ್ಳಿಯಲ್ಲಿದ್ದಂಥ ಶಂಕರಲಿಂಗ ಭಗವಾನರ ಭಕ್ತರಾಗಿದ್ದರು. ಅಂದರೆ ಅವರು ಸಾಧು ಸಂತರನ್ನ, ಸತ್ಪುರುಷರನ್ನ ಅಥವಾ ಪೀಠಾಧಿಪತಿಗಳನ್ನ, ಆ ಕಾಲದಲ್ಲಿ ಶೃಂಗೇರಿಯಲ್ಲಿದ್ದಂತಹ ಅವಧೂತ ಸ್ಥಿತಿಯಲ್ಲಿದ್ದಂತಹ ಜಗದ್ಗುರುಗಳಾಗಿದ್ದಂಥ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜೊತೆಯಲ್ಲಿ ಕೂಡ ಒಡನಾಟ ಇತ್ತು. ದರ್ಶನಕ್ಕೆ ಹೋಗ್ತಿದ್ರು, ಅನುಗ್ರಹ ಪಡ್ಕೊಂಡು ಬರ್ತಿದ್ರು. ಅಲ್ಲಿಗೆ ನಮ್ಮ ವೆಂಕಟಾಚಲರನ್ನೂ ಕೂಡ ಕರ್ಕೊಂಡು ಹೋಗ್ತಿದ್ರು, ಗುರುನಾಥರನ್ನೂ ಕೂಡ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಹೋಗಿ ದರ್ಶನಾದಿಗಳನ್ನು ಮಾಡಿ ಬಂದಾಗೆಲ್ಲ ಒಂದು ಥರದ ಆ ಒಂದು ಮನಸ್ಥಿತಿಯಲ್ಲೇ ಇರ್ತಿದ್ರು. ಗುಂಗೋದು ಅವಧೂತ ಸ್ಥಿತಿ ಅಂತಕ್ಕಂಥದ್ದು ಒಂದು ಮಾನಸಿಕವಾದಂಥ ಪರಿಸ್ಥಿತಿ. ಅದು ಅಂತಹ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಕೋಮಾರನಹಳ್ಳಿಯಿಂದ ಬಂದಂತಹ ಶಂಕರಲಿಂಗ ಭಗವಾನರು ವೆಂಕಟಾಚಲರ ನೆತ್ತಿಯ ಮೇಲೆ ಕೈಯಾಡಿಸ್ತಾ ಹರಸ್ತಾ ಹೇಳ್ತಾರೆ, ಮಗು, ನಿನ್ನ ಮೇಲೆ ಬಹಳ ದೊಡ್ಡ ಭಾರ ಬೀಳೋದಿದೆಯಪ್ಪ, ನೀನು ನಿಭಾಯಿಸಬೇಕಾಗತ್ತೆ, ಸಾಮರ್ಥ್ಯ ನಿನಗಿದೆ, ನೀನು ಮಾಡ್ತೀಯ ಬಿಡು, ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳೋದ್ರ ಜೊತೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ತಂದೆಯಿಂದ ಅವರು ಶ್ರವಣ ಮಾಡ್ತಿದ್ದಿದ್ದು, ಹೆಚ್ಚು ಇಷ್ಟಪಟ್ಟು ಕೇಳ್ತಾ ಇದ್ದಿದ್ದು ಧ್ರುವನ ಕಥೆ. ಆ ಧ್ರುವನ ಕಥೆಯಲ್ಲಿ ಏನು ಬರುತ್ತೆ ನಮಗೆಲ್ಲ ಗೊತ್ತು. ಧ್ರುವ ಉತ್ತಾನಪಾದ ರಾಜನ ಮಗ. ಉತ್ತಾನಪಾದನಿಗೆ 2 ಜನ ಪತ್ನಿಯರು. ಅದರಲ್ಲಿ ದೊಡ್ಡವಳು ಸುನೀತಿ, ಎರಡನೇವಳು ಸುರುಚಿ. ಸುರುಚಿಯ ಮಗ ಉತ್ತಮ ಮತ್ತು ಸುನೀತಿಯ ಮಗ ಧ್ರುವ. ಆ ಧ್ರುವ ಪ್ರಯತ್ನಪಟ್ಟು 6 ತಿಂಗಳ ಕಾಲ ವಾಸುದೇವ ರೂಪವನ್ನ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ದ್ವಾದಶಾಕ್ಷರಿ ಮಂತ್ರೋಪಾಸನೆಯಿಂದಾಗಿ ವಾಸುದೇವ ಸ್ವರೂಪದ ಪರಮಾತ್ಮನ ದರ್ಶನವನ್ನು 6 ತಿಂಗಳ ಕಾಲ ತಪಸ್ಸು ಮಾಡಿ, ಅಂದರೆ ಅವ ಬಲಗಾಲ ಹೆಬ್ಬೆರಳ ಮೇಲೆ ನಿಂತು ಉಚ್ಛ್ವಾಸ ನಿಶ್ವಾಸಗಳನ್ನು ನಿಯಂತ್ರಣ ಮಾಡಿ ತಪಸ್ಸು ಮಾಡಿ 6 ತಿಂಗಳಿನಲ್ಲಿ ಪರಮಾತ್ಮನ ದರ್ಶನ ಆಯಿತು. ಮಹಾವಿಷ್ಣು ಪ್ರತ್ಯಕ್ಷ ಆದ ಅಂಥೇಳಿ ಇತಿಹಾಸದಲ್ಲಿ ಪುರಾಣದಲ್ಲಿ ಯಾವುದೇ ಕಥೆಗಳನ್ನು ನೋಡಿ 2 ಜನರಿಗೆ ಭಕ್ತರಿಗೆ ಒಲಿದು ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟಿದ್ದು ಭಗವಂತ ಮಹಾವಿಷ್ಣು. ಅದರಲ್ಲಿ ಒಬ್ಬ ಧ್ರುವ, ಇನ್ನೊಬ್ಬ ಪ್ರಹ್ಲಾದ. ಇಬ್ಬರೂ ಕೂಡ 8 ವರ್ಷದ ಒಳಗಿನ ಮಕ್ಕಳು. ಆ ನಂತರದಲ್ಲಿ ಯಾರಿಗೂ ಮಹಾವಿಷ್ಣು ತಪಸ್ಸಿಗೆ ಪ್ರತ್ಯಕ್ಷ ಆಗಿ ದರ್ಶನ ಕೊಟ್ಟ ಅನ್ನೋದು ಯಾವ ಪುರಾಣದಲ್ಲೂ ಬರಲ್ಲ. ಇದು ಬಹಳ ವಿಶೇಷ. ಹಾಗಾಗಿ ಅಂತಹ ಕಥೆಯನ್ನು ಕೇಳ್ತಾ ಇದ್ದಂತಹ ವೆಂಕಟಾಚಲರಿಗೆ ಬಹಳ ಸಂತೋಷವಾಗ್ತಿತ್ತು ಮತ್ತು ಪದೇ ಪದೇ ಅದನ್ನು ಕೇಳಬೇಕು ಅಂತಕ್ಕಂಥ ಮನಸ್ಸು ಬರ್ತಿತ್ತು. ಇತ್ಯಾದಿಗಳೆಲ್ಲ ನಾವು ಕೇಳಿದ್ದೇವೆ ಅವರ ಜೀವನದ ಘಟನೆಗಳಲ್ಲಿ. ಇದಾದ ನಂತರದಲ್ಲಿ ಅವರ ಜೀವನದಲ್ಲಿ ಮತ್ತೊಂದು ಅದ್ಭುತವಾದಂಥ ಘಟನೆ ನಡೆಯುತ್ತೆ. ಅವರು ಅವಧೂತ ಸ್ಥಿತಿಗೆ ಪೂರ್ಣವಾಗಿ ತಲುಪಿದ ನಂತರ ಸುಮಾರು 1990ರ ದಶಕದಲ್ಲಿ ಸಂಪೂರ್ಣವಾದ ಅವಧೂತ ಸ್ಥಿತಿಯನ್ನು ಅವರು ತಲುಪ್ತಾರೆ. ಆ ಮಧ್ಯದಲ್ಲಿ ಅನೇಕ ಘಟನೆಗಳು ನಡೀತವೆ. ಎಲ್ಲವನ್ನೂ ಇಲ್ಲಿ ಹೇಳ್ತಾ ಹೋದರೆ ನಮಗೆ ಸಮಯ ಸಾಕಾಗೋದಿಲ್ವಲ್ಲ. ಹಾಗಾಗಿ ಇದ್ದಂಥ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಒಂದು ಸಾರಿ ಏನಾಗುತ್ತೆ ಅಂತಂದರೆ, ಒಬ್ಬ ಈ ತೈಲ ವ್ಯಾಪಾರಿ, ಎಣ್ಣೆ ಕಾಳುಗಳಿಂದ ಎಣ್ಣೆಯನ್ನು ಉತ್ಪಾದನೆ ಮಾಡಿ ಅಡುಗೆ ಎಣ್ಣೆ ಇತ್ಯಾದಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಕಾಲದಲ್ಲಿ ಸುಮಾರು ಈಗ ಒಂದು 40 ವರ್ಷದ ಹಿಂದೆ 85-86ನೇ ಸಾಲಿನಲ್ಲಿ ಅಂದರೆ ಆ ಕಾಲದಲ್ಲಿ 2,000 ರೂಪಾಯಿಗಳನ್ನು ಇಟ್ಕೊಂಡು 2 ಎಣ್ಣೆಯ ಡಬ್ಬಗಳನ್ನು ತಂದು ಕೊಡ್ತಾನೆ. ಗುರುನಾಥರ ಒಂದು ದರ್ಶನಕ್ಕಾಗಿ ಬಂದು ಅವರ ಮನೆಯಲ್ಲಿ ಅದನ್ನು ಇಡ್ತಾನೆ. ಇಟ್ಟರೆ ಹೇಳ್ತಾರೆ, ನಿನ್ನ ಈ ಮೋಸದ ದುಡ್ಡು ಬೇಡ, ನಿನ್ನ ಈ ಮೋಸದ ಎಣ್ಣೆಯೂ ಬೇಡ, ತಗೊಂಡು ಹೋಗು ನೀನು ಇಲ್ಲಿಂದ ಅಂತ ಹೇಳಿ ಹಣ ಮತ್ತು ಎಣ್ಣೆಯನ್ನು ವಾಪಸ್ ಕಳಿಸ್ತಾರೆ. ಹಾಗೆ ತಗೊಂಡು ಹೋದಂತಹ ಎಣ್ಣೆ ವ್ಯಾಪಾರಿ ಆ ನಂತರದಲ್ಲಿ ಬರೀ ನಷ್ಟ 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 ನಷ್ಟ, ಜೀವನದಲ್ಲಿ ಸಂಪೂರ್ಣ ಎಲ್ಲವನ್ನ ಕಳ್ಕೊಂಡಂತಹ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ. ಇದರ ಜೊತೆಯಲ್ಲಿ ಮತ್ತೊಂದು ಅದ್ಭುತ ಏನಪ್ಪಾ ಅಂದರೆ, ಯಾರು ಅಲ್ಲಿ ಹೋಗ್ತಾರೆ ಎಲ್ಲರಿಗೂ ಅವ್ರು ಹೇಳ್ತಿದ್ದಿದ್ದು ಒಂದೇ ಮಾತು ಏನು ಅಂತಂದರೆ, ಮನುಷ್ಯ ಜನ್ಮ ಸಿಕ್ಕಿದೆ, ಅದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬಾಳಿ ಬದುಕಿ, ತಂದೆ ತಾಯಿಗಳು ಜೀವಂತ ಇದ್ದಾಗ ಅವರ ಸೇವೆ ಮಾಡಿ, ಅವರಿಗೆ ಹೊಟ್ಟೆಗೆ ಹಾಕಿ 3 ತುತ್ತು ಅನ್ನ ಕೊಡಿ, ಅವರನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ.
ಅದು ಬಿಟ್ಟು ಸತ್ರ ಮೇಲೆ 1000 ಜನರನ್ನು ಕರೆಸಿ ನೀವು ಔತಣಕೂಟ ಮಾಡಿದ್ರೆ ಏನು ಬಂತು? ಶ್ರಾದ್ದ ಬರೀ ಕರ್ಮ ಅಷ್ಟೇ. ಅದರಿಂದ ನಿಮ್ಮ ತಂದೆ ತಾಯಿಗಳಿಗೆ ಏನು ತೃಪ್ತಿ ಆಗ್ತದೆಯಾ? ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಬೇಕಲ್ವಾ? ಇತ್ಯಾದಿ ಮಾತುಗಳನ್ನೆಲ್ಲ ಹೇಳಿ ಅನೇಕ ಸಹಸ್ರಾರು ಜನರನ್ನ ಧರ್ಮ ಮಾರ್ಗಕ್ಕೆ ತಂದರು. ಇವತ್ತಿಗೂ ಸಹ ಗುರುನಾಥರ ಭಕ್ತರು ಅಂತ ಹೇಳ್ಕೊಳ್ತಕ್ಕಂಥವ್ರು ಅನೇಕರು, ಸಹಸ್ರಾರು ಜನ ಇದ್ದಾರೆ. ಇಂತಹ ವೆಂಕಟಾಚಲ ಅವಧೂತರು ಜನಿಸಿದ್ದು ಇತ್ಯಾದಿಗಳ ಬಗ್ಗೆ ನೋಡೋದಾದರೆ, ಒಂದು ಕಾಲದಲ್ಲಿ ಹೈನುಗಾರಿಕೆ ಕಸುಬನ್ನೇ ಅವಲಂಬಿಸಿ ಬೆಣ್ಣೆ ವ್ಯಾಪಾರವನ್ನು ವಿಶೇಷವಾಗಿ ಮಾಡ್ತಾ ಇದ್ದಂತಹ ಕುಟುಂಬದಲ್ಲಿ ಅವರ ಜನ್ಮ ಆಗುತ್ತೆ. ಅವರ ಹಿರೀಕರು ಜೀವನೋಪಾಯದ ನಿಮಿತ್ತವಾಗಿ ಬೇರೆ ಬೇರೆ ಊರುಗಳನ್ನು ಓಡಾಡ್ತಾ ಕಡೂರು, ಬೀರೂರು ಮೊದಲಾಂಥ ಪ್ರಾಂತ್ಯಗಳನ್ನು ಸುತ್ತಾ ಆ ನಂತರದಲ್ಲಿ ಸಕ್ಕರೆ ಪಟ್ಟಣ ಅಥವಾ ಸಖರಾಯ ಪಟ್ಟಣಕ್ಕೆ ಬಂದು ನೆಲೆಸ್ತಾರೆ 1930ರ ದಶಕದ ಆಸುಪಾಸಿನಲ್ಲಿ. ತಂದೆ ಶ್ರೀನಿವಾಸರಾಯರು, ತಾಯಿ ಶಾರದಮ್ಮ. ಈ ದಂಪತಿಗಳಿಗೆ ಆಗಲೇ 3 ಹೆಣ್ಣು ಮಕ್ಕಳು ಇರ್ತವೆ. ಆದರೆ ಆ ದಂಪತಿಗಳಿಗೆ ಒಂದು ಅಪೇಕ್ಷೆ ಏನಪ್ಪಾ ಅಂತಂದರೆ, ಸ್ವಲ್ಪ ವಂಶೋದ್ಧಾರಕನಾಗಿರ್ತಕ್ಕಂಥ ಒಂದು ಪುತ್ರ ಸಂತತಿ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥ ಆಸೆ ಅಪೇಕ್ಷೆ ಕೂಡ ಇರುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ, ಮನೆಯ ದೇವರಾಗಿದ್ದಂತಹ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೋಸ್ಕರವಾಗಿ ತಿರುಪತಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ಅವನಲ್ಲಿ ಹರಕೆಯನ್ನು ಮಾಡ್ಕೊಳ್ತಾರೆ. ಶ್ರೀನಿವಾಸರಾಯರು ಶಾರದಮ್ಮ ದಂಪತಿಗಳ ಆ ಒಂದು ಹರಕೆ ಪ್ರಾರ್ಥನೆಗಳಿಗೆ ಬೆಲೆ ಕೊಟ್ಟಂತಹ ಪರಮಾತ್ಮ ವೆಂಕಟರಮಣ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಅನುಗ್ರಹ ರೂಪವಾಗಿ ಅವರಿಗೆ ಹುಟ್ಟಿರ್ತಕ್ಕಂತಹ ಮಗುವಿಗೆ ಅವನದ್ದೇ ಹೆಸರನ್ನು ಇಡ್ತಾರೆ. ಆ ವೆಂಕಟರಮಣನ ಹೆಸರು ತಿರುಪತಿ ಬೆಟ್ಟದ ಮೇಲೆ, ಅಚಲ ಅಂದ್ರೆ ಬೆಟ್ಟ, ವೆಂಕಟ ಮತ್ತು ಅಚಲ, ಹಾಗಾಗಿ ವೆಂಕಟಾಚಲ ಅಂತಕ್ಕಂತಹ ಹೆಸರನ್ನ ಅವರಿಗೆ ಇಡಲಾಗುತ್ತೆ. ಹೀಗೆ ಬೆಳೆದಂತಹ ವೆಂಕಟಾಚಲರು ಹುಟ್ಟಿದ್ಯಾವಾಗ ಅಂತ ನೋಡಿದ್ರೆ, ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ 1940ನೇ ಇಸ್ವಿಯ ವಿಕ್ರಮ ಸಂವತ್ಸರದ ಮಾರ್ಗಶೀರ್ಷ ಮಾಸದ ಷಷ್ಠಿಯ ದಿವಸ ಅವರ ಜನನ ಆಗುತ್ತೆ. ಇದಾದ ನಂತರದಲ್ಲಿ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಸಖರಾಯ ಪಟ್ಟಣದಲ್ಲೇ ಪಡ್ಕೊಳ್ತಾರೆ. ಸುಮಾರು 15-16ನೇ ವಯಸ್ಸಿಗೆ ಬೆಂಗಳೂರು ನಗರಕ್ಕೆ ಬರ್ತಾರೆ. ಆಗಿನ ಕಾಲದಲ್ಲಿ 55-56ನೇ ಇಸ್ವಿಯ ಸುಮಾರಿಗೆ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ವಿಜಯ ಕಾಲೇಜು ಅಂತಕ್ಕಂಥ ಏನು ಕಾಲೇಜ್ ಇದೆಯಲ್ಲ ಬೆಂಗಳೂರಿನಲ್ಲಿ, ಅಲ್ಲಿ ವಿದ್ಯಾಭ್ಯಾಸವನ್ನ ಆಚರಣೆ ಮಾಡ್ತಾ ಇರ್ತಾರೆ, ಅಂದ್ರೆ ಕಲಿತಾ ಇರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಊರಿಂದ ಅವರಿಗೆ ಪತ್ರ ಬರುತ್ತೆ, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿದೆ, ನೀನು ಬಾ. ಎಷ್ಟು ನಮ್ಮ ಒಂದು ಧರ್ಮದ ಬಗ್ಗೆ, ನಮ್ಮ ಧರ್ಮದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಆಚಾರಗಳ ಬಗ್ಗೆ ಅವರಿಗೆ ಎಷ್ಟು ಒಂದು ದೃಢವಾಗಿರ್ತಕ್ಕಂಥ ಒಂದು ನಂಬಿಕೆ ಮತ್ತು ಅದನ್ನು ಆಚರಣೆ ಮಾಡ್ತಕ್ಕಂಥ ಶ್ರದ್ಧೆ ಎಷ್ಟಿತ್ತು ಅಂತಂದರೆ, ಆ ಕಾಲದಲ್ಲಿ ಕಾಲೇಜಿಗೆ ಹೋಗುವಾಗಲೂ ಕೂಡ ಶಿಖೆಯನ್ನು ಬಿಟ್ಟಿರ್ತಿದ್ರು, ಜುಟ್ಟು ಬಿಡೋದು. ಶಿಖೆಯನ್ನು ಬಿಟ್ಟುಕೊಂಡು ಅವರು ಕಾಲೇಜಿಗೆ ಹೋಗ್ತಿದ್ರು, ಗಡ್ಡವನ್ನು ಬಿಟ್ಟಿದ್ರು. ಆಗಲೇ ಅವರಿಗೆ ಅಷ್ಟೊಂದು ಧರ್ಮ ಶ್ರದ್ಧೆ ಅಂತಕ್ಕಂಥದ್ದಿತ್ತು. ಅಂಥವರಿಗೆ ವಿವಾಹ ಆಯಿತು. ವಿವಾಹ ಅಂದರೆ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಬಂದರು, ಮನೆಯ ಜವಾಬ್ದಾರಿಯನ್ನು ಹೊತ್ತರು, ತಂದೆಯ ಆರೋಗ್ಯ ಕೆಟ್ಟಿತ್ತಲ್ಲ. ಆ ನಂತರದಲ್ಲಿ ವಿವಾಹವಾಯಿತು. 1969ನೇ ಇಸ್ವಿಯಲ್ಲಿ ತಂದೆಯನ್ನು ಕಳ್ಕೊಂಡ್ರು. ಕೆಲವೇ ಕಾಲದಲ್ಲಿ ತಮ್ಮ ಸಹೋದರನನ್ನು ಕೂಡ ಕಳ್ಕೊಂಡ್ರು. ಇದರಿಂದಾಗಿ ಅವರಿಗೆ ಸಂಪೂರ್ಣವಾಗಿರತಕ್ಕಂಥ ವಿರಕ್ತಿ ಅಂತಕ್ಕಂಥದ್ದು ಬಂತು. ಈ ವಿರಕ್ತಿ ಅಂತಕ್ಕಂಥದ್ದು ಬಹಳ ದೊಡ್ಡದು. ಯದಹರಂ ವಿರಜೇತ್ ತದಹರಂ ಪ್ರವ್ರಜೇತ್ ಅಂತ ಹೇಳುತ್ತೆ. ಆ ಪ್ರವ್ರಾಜಕ ಸ್ವಭಾವ ಅಂತಕ್ಕಂಥದ್ದು ಬಂದ ನಂತರದಲ್ಲಿ ಕ್ರಮೇಣ ಸಂಪೂರ್ಣವಾಗಿ ಬದಲಾದರು ಅವಧೂತರ. ಗುರುಗಳೇ, ಸಖರಾಯ ಪಟ್ಟಣದ ನಮ್ಮ ಅವಧೂತರ ಬಗ್ಗೆ ತಿಳಿಸ್ತಿದ್ರಿ. ವೆಂಕಟಾಚಲ ಅವಧೂತರು ಒಂದೇ ಒಂದು ಟವಲ್ ಅಥವಾ ಒಂದು ಪಂಚಿಯನ್ನ ಧರಿಸ್ತಾ ಇದ್ರು ಅಷ್ಟೇ, ಇನ್ನೇನನ್ನು ಅವರು ಮೈ ಮೇಲೆ ಧರಿಸ್ತಾ ಇರಲಿಲ್ಲ. ಬಂದವರನ್ನೆಲ್ಲ ಕೂಡ ಅಷ್ಟು ಆತ್ಮೀಯವಾಗಿ ಮಾತಾಡಿಸ್ತಿದ್ರಂತೆ. ಬಹಳ ಬೇಜಾರಾಗತ್ತೆ ನಮಗೆ ಅವರ ಒಡನಾಟ ಎಲ್ಲ. ನೀವು ಹೇಳ್ತಿದ್ರಿ ಆಗ್ಲೇ, ಬಹಳ ಒಳ್ಳೆಯ ಒಡನಾಟ ನಿಮ್ಗೆ ಅವರ ಜೊತೆಗೆ ಇತ್ತು ಅಂತ. ನೀವೇ ಭಾಗ್ಯವಂತರು ಗುರುಗಳ, ನಿಜಕ್ಕೂ. ಅಂತ ನಮ್ಮ ಜೀವನದಲ್ಲಿ ಅದೊಂದು ಭಾಗ್ಯ ಏನಪ್ಪಾ ಅಂತಂದ್ರೆ, ಪವಾಡ ಪುರುಷರು ಅನ್ನೋದಕ್ಕಿಂತಲೂ ವಿಭೂತಿ ಪುರುಷರ ಅನೇಕರ ಒಂದು ಒಡನಾಟ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಅನೇಕರು ಅಲ್ಲಿಗೆ ಹೋಗೋದ್ರಿಂದ ಏನು ದೋಷ ಪರಿಹಾರ ಮಾಡ್ಕೊಳ್ಬಹುದು? ಯಾಕಂದ್ರೆ ಆತ್ಮ ಸದಾ ಜೀವಂತ ಅಂತ ಹೇಳ್ತಾರೆ ಗುರುಗಳು. ಈಗಲೂ ಕೂಡ ಚೈತನ್ಯ ರೂಪಿಯಾಗಿ ಎಚ್ಚರಿಸ್ತಿದ್ದಾರೆ. ಇತ್ತೀಚೆಗೆ ನನಗೊಬ್ರು ಕರೆ ಮಾಡಿ ಹೇಳಿದ್ದೇನಪ್ಪಾ ಅಂತ ಹೇಳಿದ್ರೆ, ಅವರಿಗೆ ವೆಂಕಟಾಚಲ ಅವಧೂತರ ಬಗ್ಗೆಯೇ ಗೊತ್ತಿಲ್ವಂತೆ. ಕನಸಿನಲ್ಲಿ ಬಂತು ಈ ರೀತಿ ಒಂದು ಹುಡುಗಿ ನಿನಗೆ ಸಿಗ್ತಾಳೆ,
ಅವಳನ್ನೇ ನೀನು ಮದುವೆ ಆಗು, ಅದು ನನ್ನ ಪ್ರೇರಣೆ, ಆಕೆ ನನ್ನ ಭಕ್ತೆ ಅಂತ ಹೇಳಿ ಈತನ ಜಾತಿ ಬೇರೆ ಆಕೆಯ ಜಾತಿ ಬೇರೆ ಆದರೂ ಕೂಡ ಒಂದು ರೀತಿ ಪವಾಡದ ರೀತಿ ಅವರಿಬ್ಬರದ್ದು ಮದುವೆ ಆಯ್ತಂತೆ. ಅದು ಗುರುಗಳ ಮಹತ್ವ ಅಲ್ವಾ ಗುರುಗಳೇ? ದಯಮಾಡಿ ಇನ್ನಷ್ಟು ವಿಚಾರವನ್ನ ತಿಳಿಸ್ಕೊಡಿ. ಮುಖ್ಯವಾಗಿ ಅವಧೂತ ಅಂತಂದ್ರೆ ಕೊಡವಿಕೊಂಡವ ಅಂತ ಅರ್ಥ. ವರ್ಣ, ಆಶ್ರಮ, ಜಾತಿ, ಕಟ್ಟುಪಾಡುಗಳು, ಸಾಮಾಜಿಕ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಝಾಡಿಸಿಕೊಂಡು ಅದರಿಂದ ಹೊರಗೆ ಬಂದವರು ಅಂತ ಅರ್ಥ. ವೆಂಕಟಾಚಲ ಅವಧೂತರ ಜೀವನದ ಅನೇಕ ಘಟನೆಗಳ ಬಗ್ಗೆ ಎಲ್ಲ ಹೇಳ್ತಾ ಹೋದ್ರೆ ಇಲ್ಲಿ ಸಮಯ ಸಾಕಾಗೋದೇ ಇಲ್ಲ. ಈ ರೀತಿಯಾಗಿ 1969ನೇ ಇಸವಿಯಲ್ಲಿ ತಂದೆಯನ್ನು ಕಳ್ಕೊಂಡ್ರು. ತಂದೆಯನ್ನು ಕಳ್ಕೊಂಡ ನಂತರದಲ್ಲಿ ಅವರಿಗೆ ಸ್ವಲ್ಪ ಜೀವನದ ಮೇಲೆ ವಿರಕ್ತಿ ಮೂಡಲಿಕ್ಕೆ ಆರಂಭ ಆಯಿತು. ಇದಾದ ಕೆಲವೇ ದಿವಸಗಳಲ್ಲಿ ವೆಂಕಟಾಚಲ ಅವಧೂತರ ಸಹೋದರನ ಮೃತ್ಯು ಕೂಡ ಆಯಿತು. ಇದಾದ ನಂತರ ಅವರು ತುಂಬ ಆಘಾತವೂ ಆಯಿತು, ಕುಗ್ಗಿದರು. ಅಂತರಂಗದಲ್ಲಿ ಸತ್ಯಶೋಧನೆ ಆರಂಭ ಆಯಿತು. ಸತ್ಯಶೋಧನೆ ಆರಂಭ ಆಗೋದು ಅಂದರೆ ಏನು? ಅವರಿಗೆ ಈ ಲೌಕಿಕ ಜೀವನದ ಆಸಕ್ತಿ ಕಡಿಮೆ ಆಗಲಿಕ್ಕೆ ಆರಂಭ ಆಯಿತು. ಸ್ವಲ್ಪ ವಿರಕ್ತಿ, ವೈರಾಗ್ಯ ಬರಲಿಕ್ಕೆ ಶುರುವಾಯಿತು. ಶಾಸ್ತ್ರಕಾರರು ಒಂದು ಮಾತು ಹೇಳ್ತಾರೆ, ಯದಹರಂ ವಿರಜೇತ್ ತದಹರಂ ಪ್ರವ್ರಜೇತ್. ಯಾವತ್ತು ಮನುಷ್ಯನಿಗೆ ನಿಜವಾದ ವೈರಾಗ್ಯ ಬರ್ತದೆಯಲ್ಲ ಆವತ್ತು ಅವನು ಅವಧೂತನಾಗ್ತಾನೆ ಹೇಳಿ. ಹಾಗಂತ ಅವರು ಅವಧೂತ ಅನ್ನೋದನ್ನ ಒಪ್ತಿರ್ಲಿಲ್ಲ. ಯಾರಾದರೂ ಅವರನ್ನು ಅವಧೂತರೇ ಅಂತ ಕರೆದ್ರೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ನೇರ ಹೇಳೋರು, ಏಯ್ ಅವಧೂತ ಅಂದ್ರೆ ಏನು ಗೊತ್ತೇನೋ ಅನ್ನೋರು. ನನಗೆ ಚೆನ್ನಾಗಿ ಒಡನಾಟ ಇದ್ದಂಥವ್ರು ನಮ್ಮ ಮನೆಗೆ ಕೂಡ ಬರ್ತಿದ್ರು. ನಮ್ಮ ತಂದೆಯವರಿಗೆ ನಮ್ಮ ತಾಯಿಗೆ ಉದ್ದಂಡು ನಮಸ್ಕಾರ ಹಾಕ್ಬಿಡೋರು. ಅಮ್ಮ ಗುರುಪತ್ನಿ ಹೇಳ್ಕೊಂಡು ನಮ್ಮ ತಾಯಿಯವ್ರಿಗೆ ಉದ್ದ ಕಾಲಿಗೆ ಬಿದ್ದುಬಿಡೋರು. ನಮ್ಮಮ್ಮಂಗೆ ತುಂಬ ಒಂಥರ ಮುಜುಗರ. ಕಾರಣ ಏನಪ್ಪ ಅಂತಂದರೆ ನಮ್ಮ ತಾಯಿಗಿಂತ ಅವ್ರು 8-10 ವರ್ಷಕ್ಕೆ ವಯಸ್ಸಿನಲ್ಲಿ ದೊಡ್ಡವ್ರು, ನಮ್ಮ ತಂದೆಯವರಿಗಿಂತ ದೊಡ್ಡವರು ವಯಸ್ಸಿನಲ್ಲಿ 3-4 ವರ್ಷ. ಬಂದು ನಮ್ಮ ತಂದೆಯವ್ರ ಕಾಲಿಗೆ ಉದ್ದಕ್ಕೆ ನಮಸ್ಕಾರ ಮಾಡಿಬಿಡೋದು, ನಮ್ಮ ತಾಯಿಯವ್ರ ಕಾಲಿಗೆ ಉದ್ದಕ್ಕೆ ನಮಸ್ಕಾರ ಮಾಡಿಬಿಡೋದು. ನಮ್ಮಪ್ಪ ಬೈಯೋರು, ವಯಸ್ಸಿನಲ್ಲಿ ದೊಡ್ಡವ್ರು ಹಾಕೊಂಡು ನೀನು ತಾನು ಅಂತ. ಅವರವರು ಒಂದು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು, ಒಡನಾಟ ಮೊದಲಿಂದ ಇದ್ದಿದ್ದಕ್ಕಾಗಿ, ಏಯ್ ನೀನು ವಯಸ್ಸಿನಲ್ಲಿ ಇಷ್ಟೆಲ್ಲ ದೊಡ್ಡವನಾಗ್ಬಿಟ್ಟು ನಮ್ಮ ಕಾಲಿಗೆಲ್ಲ ಬೀಳ್ತೀಯಲ್ಲ ಮಾರಾಯ ಅಂತ ಅನ್ನೋರು ನಮ್ಮ ತಂದೆಯವರು. ಆದರೆ ಅವರು, ನೀವು ಗುರುಗಳು, ಗುರುಸ್ಥಾನ ನಿಮ್ಮದು, ಗುರುಪತ್ನಿ ಹೇಳ್ಕೊಂಡು ಉದ್ದಕ್ಕೆ ಕಾಲಿಗೆ ಬಿದ್ದುಬಿಡೋರು. ಏನೋ ಗುರುಪುತ್ರ ಅನ್ನೋರು. ಹೀಗೆಲ್ಲ ಭಾಳ ಅದ್ಭುತವಾದಂಥ ಒಂದು ವ್ಯಕ್ತಿತ್ವದವರಾಗಿದ್ರಲ್ಲ. ಹಾಗಾಗಿ ಯಾವಾಗ ಅವರನ್ನು ಅವಧೂತರೇ ಅಂತ ಯಾರಾದರೂ ಕರೆದ್ರೆ, ಸಕ್ಕರೆ ಪಟ್ಟದ ಅವಧೂತರು ಅಂದ್ಕೂಡೆ ಸಿಟ್ಟು ಬಂದ್ಬಿಡೋದು. ಹೇಳೋರು, ನಾನೇನು ಅವಧೂತನೇನೋ? ಅವಧೂತ ಅಂದ್ರೆ ಅವನು ಗೊತ್ತಾ? ಅವಧೂತ ಅಂದ್ರೆ ಏನು ಅಂತ? ಆ ಅಂದರೆ ಅಕ್ಷರ, ನಾಶವಿಲ್ಲದೆ ಇರ್ತಕ್ಕಂಥದ್ದು ಅಂತ ಅರ್ಥ. ನಾವೆಲ್ಲ ನಾಶವಾಗೋರು ಕಣೋ. ವಾ ಅಂದ್ರೆ ವರೇಣ್ಯತ್ವ, ಸರ್ವಶ್ರೇಷ್ಠ, ಎಲ್ಲರಿಗಿಂತ ದೊಡ್ಡವನು ಅಂತ ಅರ್ಥ. ನಾವೆಲ್ಲ ಎಲ್ಲರಿಗಿಂತ ದೊಡ್ಡವರೇನೋ. ಧೂ ಅಂದ್ರೆ ಎಲ್ಲವನ್ನು ಧಿಕ್ಕರಿಸಿ ಹೊರಟಿರ್ತಕ್ಕಂಥವನು ಅಂತ ಅರ್ಥ. ನಮಗೆ ಧಿಕ್ಕರಿಸಕ್ಕಾಗತ್ತೇನೋ? ಬೇರೆದೆಲ್ಲ ಬೇಡ ಬಿಡು, ಹೆಗಲ ಮೇಲೆ ಹಾಕೊಂಡ್ರೆ ಟವಲ್ ಬಿಸಾಕಕ್ಕಾಗತ್ತೇನೋ? ನಮಗೆ ಮುಖ ಒರೆಸ್ಕೊಳಕ್ ಟವಲ್ ಬೇಡವೇನೋ? ಸುತ್ತಕೊಳಕ್ ಪಂಚೆ ಬೇಡವೇನೋ? ತತ್ವಮಸಿ ಇತಿ ತತ್ವತ್ವಾತ್ ಅನ್ನೋರು. ಯಾರಿಗೆ ಈ ಎಲ್ಲ ಲಕ್ಷಣಗಳಿದೆಯೋ ಅಂಥವ್ರನ್ನ ಅವಧೂತ ಅಂತ ಹೇಳ್ಬೇಕು ಕಣಯ್ಯ. ಎಲ್ಲ ಸಿಕ್ಕದವ್ರನ್ನೆಲ್ಲ ಅವಧೂತರು ಹೇಳಬಾರ್ದು. ಅವಧೂತರ ಯಮದೂತ್ರ ಅನ್ನೋರು. ಇಂತಹ ವೆಂಕಟಾಚಲ ಅವಧೂತರು ಕ್ರಮೇಣ ಸಂಪೂರ್ಣವಾಗಿ ಅಂತರ್ಮುಖಿ ಆಗ್ತಾ ಬಂದರು. ಅವರ ಕಣ್ಣು ನೋಡಿದರೆ ಆ ಕಣ್ಣಿನ ತೇಜಸ್ಸು ಒಂಥರ ವಿಪರೀತವಾದಂಥ ಆ ವರ್ಚಸ್ಸು, ಆ ಪ್ರಕಾಶವನ್ನು ನಮಗೆ ನೋಡೋದಕ್ಕೆ ಕಷ್ಟ ಅನ್ನುವಷ್ಟರ ಮಟ್ಟಿಗೆ ಆ ತೇಜಸ್ಸು ಅಂತಕ್ಕಂಥದ್ದು ಅವ್ರ ಕಣ್ಣಲ್ಲಿ ಇರ್ತಿತ್ತು. ನನಗೆ ನೆನಪಿದ್ದ ಹಾಗೆ 2004ನೇ ಇಸ್ವಿಯಲ್ಲಿ ಮಧ್ಯದಲ್ಲಿ ಸುಮಾರು ಒಂದು 8-10 ವರ್ಷಗಳ ಕಾಲ ಅವರ ದರ್ಶನ ಮಾಡಲಿಕ್ಕೆ ಆಗಲಿಲ್ಲ. 2004ನೇ ಇಸ್ವಿಯಲ್ಲಿ ಅರಸೀಕೆರೆ ಸಮೀಪದಲ್ಲಿ ಶಂಕರಲಿಂಗ ಭಗವಾನರ ಒಂದು ಆಶ್ರಮ ಇದೆ. ಅಲ್ಲಿ ಹೋಗಿ ಒಂದು ಆರಾಧನಾ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಲ್ಲಿ ಪುನಃ ಮತ್ತೆ ನಾನು ವೆಂಕಟಾಚಲ ಅವಧೂತರನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ತು 2004ನೇ ಇಸ್ವಿಯಲ್ಲಿ. ಆಗ ಅವರನ್ನು ನೋಡಿದಾಗ ಆ ಹಳೆಯ ವೆಂಕಟಾಚಲ ಅವಧೂತರು ಇವರೇನ ಅನ್ನುವಷ್ಟರ ಮಟ್ಟಿಗೆ ಅವರಲ್ಲಿ ಅಷ್ಟು ಬದಲಾವಣೆ. ಕೇವಲ ಒಂದು ಮಾಸಲಾಗಿರ್ತಕ್ಕಂಥ ಒಂದು ಪಂಚೆಯನ್ನು ಸುತ್ತಕೊಂಡು ಹೆಗಲ ಮೇಲೆ ಒಂದು ಟವಲ್, ಮುಗೀತು, ಇಷ್ಟೇ. ಮತ್ತೆ ಎಲ್ಲ ಬೇರೆ ಬೇರೆ ನಾಟಕಗಳನ್ನು ಅನೇಕರು ಅವಧೂತ ಸ್ಥಿತಿಯಲ್ಲಿರ್ತಕ್ಕಂಥವ್ರು ಅನೇಕ ರೀತಿಯ ನಾಟಕಗಳನ್ನೆಲ್ಲ ಮಾಡ್ತಾರಲ್ಲ, ಯಾವ ನಾಟಕವೂ ಇಲ್ಲ. ಮುಕ್ತವಾಗಿ ಆರಾಮಾಗಿ ಎಲ್ಲರ ಜೊತೆ ಓಡಾಡ್ಕೊಂಡು ಬೆಂತಟ್ಕೊಂಡು ಏನು ಅಂದ್ಕೊಂಡಿದ್ಯಾ ಜೀವನ ಅಂದರೆ ಹಾಗೆ ಅಂದ್ಕೊಂಡಿದ್ಯಾ, ಈ ರೀತಿಯಲ್ಲಿ ಅವಧೂತ ಸ್ಥಿತಿಯ ಆ ವಾಕ್ಯಗಳನ್ನೆಲ್ಲ ತುಂಬ ಚೆನ್ನಾಗಿ ಉದ್ಧರಿಸ್ತಾ ಇದ್ದಂತಹ ಸಕ್ಕರೆ ಪಟ್ಟಣದ ಅವಧೂತರು ಗುರುನಾಥರು ವೆಂಕಟಾಚಲರು 2010ನೇ ಇಸ್ವಿಯಲ್ಲಿ
ತಮ್ಮ ಈ ಒಂದು ಭೌತಿಕ ಶರೀರವನ್ನು ತ್ಯಾಗ ಮಾಡಿ ಆ ಬ್ರಹ್ಮ ಚೈತನ್ಯದಲ್ಲಿ ಲೀನರಾದರು ಅಂತಕ್ಕಂಥದ್ದು ಎಲ್ಲರಿಗೂ, ಅವರ ಭಕ್ತರೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಷಯ. ಅಂತಹ ಸಖರಾಯಪಟ್ಟಣದ ಅವಧೂತ ಸ್ವಾಮಿಗಳ ಸಮಾಧರು, ಸ್ವಾಮಿಗಳು ಅಂತ ಕರಿಬಹುದು ಕೂಡ ಅವರನ್ನು. ಅವಧೂತ ಸ್ಥಿತಿಯಲ್ಲಿದ್ದಂಥ ವೆಂಕಟಾಚಲ ಅವಧೂತರ ಸ್ಮಾರಕವು, ಅವರ ಇದ್ದಂಥ ಬದುಕಿದಂಥ ಓಡಾಡಿದಂಥ ಜಾಗ ಇತ್ಯಾದಿಗಳೆಲ್ಲವೂ ಕೂಡ ಇವತ್ತಿಗೂ ಇದೆ. ಅಲ್ಲಿಗೆ ಹೋಗಿ ಸೇವಾರ್ಥಗಳನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲ. ಅಲ್ಲಿ ಬರ್ತಕ್ಕಂಥ ಅಂದರೆ ಬೇರೆ ಯಾವುದು ವ್ಯವಸ್ಥೆ ಅಂತಂದರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಂಥ ರೀತಿಯ ಈಗ ಅರ್ಚನೆ, ಅಭಿಷೇಕ, ಹೋಮ, ಯಜ್ಞ ಇತ್ಯಾದಿಗಳನ್ನು ಮಾಡುವುದಕ್ಕಿಂತ ಹೆಚ್ಚು ಜನ ಸೇವೆಯೇ ಜನಾರ್ದನ ಸೇವೆ ಅಂದಂಥವ್ರು ಅವರು. ಹಾಗಾಗಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಹೇಳೋದೊಂದೇ, ಸೇವೆ ಮಾಡಿ, ಜನ ಸೇವೆಯನ್ನು ಮಾಡಿ, ಅಗತ್ಯವಾಗಿ ಇರ್ತಕ್ಕಂಥವರಿಗೆ ಕೊಡಿ. ನನ್ನ ಗುರುನಾಥರು ನನಗೆ ಹೇಳಿರ್ತಕ್ಕಂಥ ಮಾತು ಇದು ಅಂತ ಹೇಳ್ಕೊಂಡು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಕೊಡಿ. ನಿಮ್ಮ ಶಕ್ತಿಯನ್ನು, ಸಾಮರ್ಥ್ಯವನ್ನು ಅನುಸರಿಸ್ಕೊಂಡು ಆದಷ್ಟು ಅಶಕ್ತರಿಗೆ, ಅಗತ್ಯ ಇದ್ದಂಥವರಿಗೆ, ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಹಸ್ತವನ್ನು ಚಾಚಿ ತನ್ಮೂಲಕವಾಗಿ ನಿಮ್ಮ ಎಲ್ಲ ದೋಷಗಳನ್ನು ನೀವೇ ಪರಿಹಾರ ಮಾಡ್ಕೊಳ್ಬೋದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಿದ್ರು. ಅಂತಹ ಅವಧೂತ ಗುರುನಾಥರಾಗಿರ್ತಕ್ಕಂಥ ವೆಂಕಟಾಚಲ ಅವಧೂತರ ಸನ್ನಿಧಾನಕ್ಕೆ ಅಥವಾ ಅವರ ಸ್ಮಾರಕ ಇರತಕ್ಕಂಥ ಸಖರಾಯಪಟ್ಟಣಕ್ಕೆ ಹೋದರೆ ಅಲ್ಲಿ ಇರುವಂಥ ವ್ಯವಸ್ಥೆಗೆ ಅನುಗುಣವಾಗಿರ್ತಕ್ಕಂಥ ಆಚಾರಗಳನ್ನು ನಾವು ನಡೆಸಿದ ಪಕ್ಷದಲ್ಲಿ ಅವರ ಅನುಗ್ರಹದಿಂದ ಯಾವ ದೋಷ ಬೇಕಾದರೂ ಪರಿಹಾರವಾಗುತ್ತೆ. ಯಾಕೆ ಅಂತಂದರೆ, ನೀನು ಒಲಿದರೆ ಕೊರಡು ಕೊನರುವುದಯ್ಯ ಅಂತಾರೆ. ಮತ್ತು ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇನ ಕಶ್ಚನ ತಸ್ಮಾತ್ ಸರ್ವ ಪ್ರಯತ್ನೇನ ಗುರುಕೋಪನ್ನ ಕಾರಯೇ. ಅಂದ್ರೆ ಅರ್ಥ ಏನು? ಯಾರನ್ನು ನಾವು ಗುರುನಾಥರು ಅಂತ ಒಪ್ಪಿದ್ದೇವೆ, ಅವರ ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ವಿಷಯದಲ್ಲಿ ಸಂತುಷ್ಟಿ ಇತ್ತು, ಹಿರಿಯರ ಸೇವೆ, ಅಶಕ್ತರ ಸೇವೆ, ಬಡವರ, ದೀನ ದಲಿತರ ಸೇವೆ, ಸಮಾಜ ಕಲ್ಯಾಣಮುಖಿ ಕೆಲಸಗಳು ಇತ್ಯಾದಿಗಳನ್ನು ಆಚರಿಸೋದಕ್ಕೆ ಶಕ್ತ್ಯಾನುಸಾರ ಕೆಲಸವನ್ನು ಮಾಡಿದ್ರೆ ಅನುಗ್ರಹ ತನ್ನಿಂದ ತಾನೇ ಆಗುತ್ತೆ, ದೋಷಗಳು ತನ್ನಿಂದ ತಾನೇ ಪರಿಹಾರ ಆಗುತ್ತೆ. ವಿಭೂತಿ ಪುರುಷರ ಬಗ್ಗೆ ನಾವು ಕೇಳೋದೇ ಒಂದು ಪುಣ್ಯ ಅನ್ನೋದು ನನ್ನ ಭಾವ. ಅದು ಒಂದು ರೀತಿಯ ಪೂಜೆ ಅಂತ ಪರಿಗಣಿಸಬಹುದು.